ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು SLC ಫಲಿತಾಂಶ. ನಮ್ಮನೇಲಿ ಒಬ್ಳು ಇದ್ದಾಳೆ, ಅತ್ತಿಗೆ ಮಗಳು. ಅವಳದು SLC ಹೆಂಗಿದೆ ಫಲಿತಾಂಶ ಅವಳು ಇಂಟೆನ್ಷನ್ ಹೇಗಿದೆ ನೋಡಿ. ಇವಾಗೇನೋ ಬಿಡಿ, ಎಲ್ಲ ಕೂಡ ಮೊಬೈಲಲ್ಲೇ ಆನ್ಲೈನ್ ರಿಜಿಸ್ಟರ್ ನಂಬರ್ ಇದ್ದರೆ ಸಾಕು, ಅಪ್ಲೈ ಮಾಡಿದ್ರೆ ಸಾಕು ಬಂದುಬಿಡುತ್ತೆ. ನಾವಾದರೆ ಸ್ಕೂಲಿಗೆ ಹೋಗಿ ಪಾಸೋ ಫೇಲೋ ಅಂತ ನೋಡ್ಕೊಂಬರ್ತಾಯಿದ್ವಿ. ಹಾಗೆ SLC ರಿಸಲ್ಟ್ನ ನೋಡುವಾಗ ಅವಳ ಕೈಯಂತೂ ತುಂಬ ನರ್ವಸ್ ಆಗ್ತಾಯಿತ್ತು, ಕೈಯೆಲ್ಲ ನಡುಗ್ತಾಯಿತ್ತು. ಹಾಗೆ ಅವಳದು ರೋಲ್ ನಂಬರ್ನ ಹಾಕಿದ್ಲು. ಹಾಕಿ ಬೇಗ ಹೇಗಿರುತ್ತೆ ಏನು ಅಂತ ತುಂಬ ಕ್ಯೂರಿಯಾಸಿಟಿಲೆಲ್ಲ ನಿಧಾನನೇ ಮಾಡ್ತಾಯಿದ್ಲು ಅವಳು. ರಿಸಲ್ಟ್ ಕೂಡ ಒಳ್ಳೆ ಮಾರ್ಕ್ಸೇ ಬಂದಿತ್ತು. ಆದರೆ ಅವಳು ಸಾಕಾಗಿಲ್ಲ ಅಂಥೇಳಿ, ಇಷ್ಟೇ ಬಂದಿದೆಯಾ ಅಂಥೇಳಿ ತುಂಬ ನರ್ವಸ್ ಆಗಿ ತುಂಬ ಅಳಕ್ಕೆ ತಗೊಂಡ್ಳು. ಯಾಕಂದರೆ ಅವ್ರ ಅಪ್ಪ ಅಮ್ಮನೂ ಅಷ್ಟೇ ತುಂಬ ಸ್ಟ್ರಗಲ್ ಪಟ್ಟಿದ್ರು. ತುಂಬ ಚೆನ್ನಾಗಿ ಓದ್ತಾಯಿದ್ಲು, ಯಾಕೆ ಹಿಂಗಾಗ್ತು ಅಂಥೇಳಿ. ಎಷ್ಟು ಮಾರ್ಕ್ಸ್ ಬಂದಿದೆ, ಏನು ಬಂದಿದೆ ಅಂತೆಲ್ಲ ಹೇಳಿದ್ರು. ಬಂದಿತ್ತು 86% ಬಂದಿತ್ತು. 538 ಮಾರ್ಕ್ಸು ಕೂಡ ತೆಗ್ದಿದ್ಲು. ಅವಳು ಅಷ್ಟೇ ಸಾಕಾಗಿಲ್ಲ ನನಗೆ, ಯಾಕೆ ಹಿಂಗಾಯಿತು, ಇನ್ನೂ ಬರಬೇಕಿತ್ತಲ್ಲ, ಬಿ ಬಂದುಬಿಟ್ಟಿದ್ದೆ, ನಂಗೆ ಬಿ ಬರಬಾರ್ದಾಗಿತ್ತು, A+ ಬರಬೇಕಿತ್ತು ಅಂತ ತುಂಬ ಅಳಕ್ಕೆ ತೊಗೊಂಡ್ಳು ಅವಳಂತೂ. ಎಷ್ಟು ಸಮಾಧಾನ ಮಾಡಿದ್ರು ಕೂಡ ಅವಳು ಅಳೋನೇ ನಿಲ್ಲಿಸಲಿಲ್ಲ. ಅದಕ್ಕೇನೋ ಅಷ್ಟೇ, ನಮ್ಮ ಅದಕ್ಕೇನೋ ಮತ್ತು ಅವರಪ್ಪನೂ ಕೂಡ ಅಷ್ಟೇ ತುಂಬ ಬೇಜಾರು ಮಾಡ್ಕೊತಾಯಿದ್ರು. ತುಂಬ ಇನ್ನೂ ಬೇಕಿತ್ತು ಮಾರ್ಕ್ಸು, ಚೆನ್ನಾಗಿ ಓದೋಳು, ಯಾಕೆ ಹೀಗಾಗಲು ಅಂತ ತುಂಬ ಬೇಜಾರು ಮಾಡ್ಕೊತಾಯಿದ್ರು. ನಾವಂತೂ ಹೇಳಿ ತುಂಬ ಧೈರ್ಯ ಪಟ್ಟಿದ್ವಿ. ಅವ್ರ ಅಜ್ಜಿ ಅಂತೂ ತುಂಬ ಅಳ್ತಾಯಿದ್ರು, ಹೆಂಗೋ ಪಾಸ್ ಆದ್ಲಂತ. ಯಾಕಂದರೆ ಅವ್ರಿಗೆ ಗೊತ್ತಿಲ್ಲ ನೋಡಿ, ಪರ್ಸೆಂಟೇಜ್ ಏನು, ಹೇಗೆ ಏನು ಅಂತ ಗೊತ್ತಿಲ್ಲ. ಒಟ್ನಲ್ಲಿ ಪಾಸ್ ಆದ್ಲಲ್ಲ ಅನ್ನೋದಷ್ಟೇ ಅವ್ರಿಗೆ ಖುಷಿ. ಅವಳ ತಂಗಿ ಅಂತೂ ಯಾಕೆ ಅಂತ ನೋಡ್ತಾ ಇದ್ಲು. ಅವ್ರ ಅಜ್ಜಿ ಅಂತೂ ಕಣ್ಣೀರನ್ನು ತಡ್ಕೊಳಕ್ಕೆ ಆಗ್ತಾಯಿರಲಿಲ್ಲ. ಏನೇ ಅಲ್ಲಿ ಹೇಳಿ, ಮಕ್ಕಳು ಓದ್ರು ಬರೆದ್ರು ಅನ್ನೋದು ಅಷ್ಟೇ ಖುಷಿಯಾಗಿರುತ್ತೆ ಅಲ್ವಾ. ಹಾಗೆ ಮತ್ತೆ ನೋಡ್ತಾ ಇದ್ಲು ಅವಳು, ಅಯ್ಯೋ ಯಾತ್ರಲ್ಲಿ ಕಮ್ಮಿ, ಏನು ಕಮ್ಮಿ, ಹೇಗೆ ಕಮ್ಮಿ ಅಂತ ಹೇಳಿ. ಅವಳು ರಿಸಲ್ಟು ಬಂದಿದ್ದು ನೆಕ್ಸ್ಟ್ ಡೇ ನಾವು ಶನಿವಾರ ಸಂತೆ ಇರೋದ್ರಿಂದ ನಾನು ನಮ್ಮ ಅತ್ತೆ ಇಬ್ಬರು ಕೂಡ ಶನಿವಾರ ಸಂತೆಗೆ ಹೋಗಿದ್ವಿ. ಶನಿವಾರನೇ ಸಂತೆಯಾಗಿರೋದು. ನಾವು ಅಲ್ಲಿಂದ ಕಾಫಿ ಬೇಳೆ ಇತ್ತು ಸ್ವಲ್ಪ ನಮ್ಮನೇಲಿ, ಆ ಕಾಫಿ ಬೇಳೆನ ಕೊಟ್ಟು ತೂಕ ಮಾಡಿಸಿ ಸಂತೆ ಒಳಗೆ ಬಂದ್ವಿ. ಸಂತೆಗೆ ಬಂದು ನಮ್ಮಮ್ಮ ಕಬ್ಬಿನಲ್ಲಿ ಕೊಡಿಸಿದ್ರು. ಕಬ್ಬಿನಲ್ಲಿ ಕುಡಿತಾಯಿದ್ವಿ. ಆ ಬಿಸಿಲಿಗೂ ಆ ಸೆಕೆಗೂ ಕಬ್ಬಿನಲ್ಲಿ ಕುಡಿತಾಯಿದ್ರೆ ನನ್ನ ಫೇವ್ರೇಟ್ ಅಂತಲೇ ಹೇಳ್ಬೋದು. ಕಬ್ಬಿನಲ್ಲಿ ನಾನು ಯಾವುದೇ ಥರದ್ದು ಫ್ರಿಜ್ಜಲ್ಲಿ ಇಟ್ಟಿದ್ದು ಜ್ಯೂಸ್ಗಳಾಗಲಿ ಅದಾಗಲಿ ಕುಡಿಯೋಲ್ಲ. ಆದರೆ ಇದೊಂದು ಕಬ್ಬಿನ ಹಾಲು ಮತ್ತು ನಿಂಬೆಹಣ್ಣು ಜ್ಯೂಸ್, ಅದು ಬಿಟ್ಟರೆ ನಾನು ಯಾವುದೂ ಇಷ್ಟಪಡಲ್ಲ. ಹಾಗೆ ನಮ್ಮಮ್ಮ ನಾನೊಂದು ಇಬ್ಬರು ಕೂಡ ಕಬ್ಬಿನಲ್ಲಿ ಕುಡ್ಕೊಂಡು ಸಂತೆಗೆ ಹೋಗಿದ್ವಿ. ಸಂತೆಗೆ ಹೋಗ್ತಾ ನೋಡಿ ಹೇಗಿದೆ ಸಂತೆ ಅಂತ. ನಮ್ಮಮ್ಮಂಗಂತೂ ಮೊಮ್ಮಗನಿಗೆ ಬಟ್ಟೆ ತೊಗೊಳ್ದೇ ಬರೋದಿಲ್ಲ. ಸಂತೆಗೆ ಹೋದಾಗೆಲ್ಲ ಬಟ್ಟೆ ತೊಗೊಂಡು ನೋಡಿಕೊಂಡು ಮೊಮ್ಮಗನಿಗೆ ಬಟ್ಟೆ ನೋಡ್ತಾಯಿತ್ತು. ಯಾವ ಬಟ್ಟೆ, ಯಾವ ಚಡ್ಡಿ, ಅವ್ನಿಗೆ ತುಂಬ ಇಷ್ಟ ನನ್ನ ಮಗನಿಗೆ. ಜೀನ್ಸ್ ಚಡ್ಡಿ, ಟೀ ಶರ್ಟ್ ಅಂದರೆ ಇಷ್ಟ. ಅವ್ನು ಪ್ಯಾಂಟ್ ಅಂದರೆ ಅಷ್ಟೊಂದು ಇಷ್ಟಪಡಲ್ಲ. ಹಾಗಾಗಿ ನಮ್ಮಮ್ಮ ಚಡ್ಡಿನೇ ನೋಡ್ತಾಯಿತ್ತು. ಜೀನ್ಸ್ ಚಡ್ಡಿ ಯಾವ ಥರ ಇದೆ, ಹೇಗಿದೆ, ಸೊಂಟ ಹೇಗಿದೆ ಅಂತೆಲ್ಲ ನೋಡಿ 2-3 ತಗೊಂಡು ಯಾವ ಥರ ಸಂತೆ ಇವತ್ತು ಹೇಗೆಲ್ಲ ಮಾಡ್ತೀವಿ ಅಂತೇಳಿ ಬನ್ನಿ ನೋಡ್ಕೊಂಬರೋಣ. ನೋಡಿ, ಆ ಸಂತೆಯಲ್ಲೆಲ್ಲ ಸಿಟಿಗಳಲ್ಲಿ ಯಾವ ಮಾಲ್ಗಳಲ್ಲೂ ಕಮ್ಮಿ ಇಲ್ಲ, ಅಷ್ಟು ಚೆನ್ನಾಗಿರುತ್ತೆ ಸಂತೆಗಳಿಗೆ ಹೋದರೆ. ಅಲ್ಲೆಲ್ಲಿ ಬೇಕಾಗಿದ್ದ ಹಣ್ಣುಗಳು, ಆ ಬಿಸಿಲಲ್ಲಿ ಟಾರ್ಪಲ್ ಹಾಕ್ಕೊಂಡು ಅಷ್ಟಗಲ ಜಾಗದಲ್ಲಿ ಅವ್ರವ್ರದ್ದೇ ಆದಂತಹ ಅಂಗಡಿಗಳನ್ನ ಎಷ್ಟು ನೀಟಾಗಿ ಒಟ್ಟುಕೊಂಡು ಇಟ್ಟಿರ್ತಾರೆ ಅಂದರೆ ಅದು ನೋಡೋಕ್ಕೆ ಖುಷಿಯಾಗುತ್ತೆ. ಒಂದು ಅಕ್ಕಿ ಚೀಲನೇ ಆಗಿರ್ಬೋದು, ಒಂದು ಖಾರದ ಪುಡಿ, ಸಾಂಬಾರು ಪುಡಿ, ಅದು ಕಾಳುಗಳ ಐಟಮ್ಗಳು, ಪ್ರತಿಯೊಂದು ಕಾಳು ಐಟಮ್ನು ನೀಟಾಗಿ ಅಷ್ಟು ಚೆನ್ನಾಗಿ ಜೋಡಿಸಿರ್ತಾರೆ. ಆ ಪುರಿ ಸೈಡಂತೂ ಹೋಗ್ಬಿಟ್ರೆ ಅದು ನೀಟಾಗಿ ಆ ಥರ ಕಲ್ಲು ಸಕ್ಕರೆಗಳು ಅವು ಇವೆಲ್ಲ ನೀಟಾಗಿ ಗೋಪುರ ಥರ ಒಟ್ಟಿರ್ತಾರೆ. ಅದು ನೋಡೋಕ್ಕೆ ಒಂಥರ ಚೆಂದ. ನಾವು ಈರುಳ್ಳಿ ಬೆಲೆ ರೇಟ್ ಕಮ್ಮಿ ಇತ್ತು ಅಂಥೇಳಿ 100 ರೂಪಾಯಿಗೆ 6 kg ಈರುಳ್ಳಿ ಒಳ್ಳೆ ರೇಟ್ ಇತ್ತು ಅಂಥೇಳಿ ಅದನ್ನೇ 2 kg 100 ರೂಪಾಯಿಗೆ ತಗೊಂಡ್ವಿ. 6 kg ತೊಗೊಂಡ್ವಿ. ಅಲ್ಲಿಂದ ಈರುಳ್ಳಿ, ಆಲೂಗಡ್ಡೆ ತೊಗೊಂಡು ನೆಕ್ಸ್ಟು ಸಂತೆ ಒಳಗಡೆ ಎಲ್ಲ ನೀಟಾಗಿ ನೋಡ್ಕೊಬರೋಣ ಅಂಥೇಳಿ ಹೋದ್ವಿ. ತರಕಾರಿ ಎಲ್ಲ ಗುಡ್ಡೆ ಹಾಕಿದ್ರು, ಯಾವ್ಯಾವ ತರಕಾರಿ ಏನೇನು ಅಂಥೇಳಿ. ಅದು ಹೋಗ್ತಾಯಿದ್ರೆ ಬನ್ನಿ ತಗೊಳ್ಳಿ ಅಂತ ಒಬ್ಬೊಬ್ಬರು ಕರಿತಾನೆ ಇರ್ತಾರೆ. ಹಾಗೆ ನೋಡಿ, ಯಾವ ಬಜಾರ್ಗೂ ಕಮ್ಮಿ ಇಲ್ಲ, ಯಾವ ಥರ ನೀಟಾಗಿ ಹಾಕಿರ್ತಾರೆ ಅಂಥೇಳಿ. ಹಾಗೆ ಲೇಡೀಸ್ಗೆ ಏನು ಬೇಕು ಅದನ್ನು ಒಂಥರ ಸೆಡ್ ಹಾಕಿರ್ತಾರೆ, ಜೆಂಟ್ಸ್ಗೆ ಏನು ಬೇಕು ಅದೇ ಒಂಥರ ಸೆಡ್ ಹಾಕಿರ್ತಾರೆ. ಯಾವ್ಯಾವ ಥರ ಬಟ್ಟೆ ಬೇಕು ಎಲ್ಲ ಹಾಕಿರ್ತಾರೆ.
ನೋಡಿ ಈ ಥರ ನೀಟಾಗಿ ಬಜಾರ್ ಥರ ಒಳ್ಳೆ ಬಿಗ್ ಬಜಾರ್ನೇ ನೋಡ್ದಂಗೆ ಆಯಿತು ಸಂತೆ ಒಳಗಡೆ. ಗುಡ್ಡೆ ಹಾಕಿ ನಮ್ಮೂರು ಸಂತೆ ಅಂದ್ರೇ ನಮಗೊಂಥರ ಖುಷಿ ಇರುತ್ತೆ. ಹಾಗೆ ನೋಡಿ ತವಗಳು, ಇದು ಕಟ್ ಮಾಡೋ ಶಾರ್ಪ್ನರು ಎಲ್ಲ ನೀಟಾಗಿ ಹೊಟ್ಟಿದ್ರು. ನಮಗಂತೂ ಚಿಕ್ಕ ವಯಸ್ಸಲ್ಲಿ ನಮ್ಮ ಅಮ್ಮದಿರ ಜೊತೆ ಎಲ್ಲ ಹೋದಾಗ ಹೋಗ್ತಿದ್ದೆ ಬಜ್ಜಿ ಬೋಂಡ ಅದ ನೋಡೋಕ್ಕೋಸ್ಕರ. ಹಾಗೆ ಹೋಗ್ತಾ ನಮ್ಮೂರಿನ ಬಳೆ ಶೆಟ್ರು ಇದ್ದರು, ಅವ್ರನ್ನ ಮಾತಾಡಿಸ್ಕೊಂಡು ಅಲ್ಲೇ ಅವರು ಕೂಡ ಬಳೆ ಹಾಕ್ಕೊಂಡಿದ್ರು. ಅವ್ರನ್ನ ಮಾತಾಡಿಸ್ಕೊಂಡು ಊಟ ಆಯಿತಾ ಏನೋ ಅಂತ ಕೇಳಿಕೊಂಡು ಅವರು ರೇಗಿಸ್ತಾಯಿದ್ರು, ಏನು ಸಂತೆಗೆ ಬಂದಿದ್ದೀಯಾ ಅಂಥೇಳಿ. ನೋಡಿ 10 ರೂಪಾಯಿ ಗುಡ್ಡೆ ಈ ಥರನೂ ಮಾಡ್ತಾರೆ. ನಮ್ಮ ತುಂಬ ಕಷ್ಟಪಡೋರಿಗೆ ಗೊತ್ತಿರುತ್ತೆ. ಯಾಕಂತ ಹೇಳಿದ್ರೆ ನೀವು 1 ರೂಪಾಯಿಗೂ ತುಂಬ ಕಷ್ಟಪಡ್ತೀವಿ. ಅಂಥದ್ರಲ್ಲಿ ಈ ಥರ ಗುಡ್ಡೆ ತರಕಾರಿ ಹಾಕಿದಾಗ್ಲೂ 10 ರೂಪಾಯಿ ಆದರೆ ಅಯ್ಯೋ ಈ ವಾರ ಹೆಂಗೋ ಆಗುತ್ತೆ ಅಂತ. ಯಾಕಂದರೆ ಸಂತೆ ಅಂದರೆ ಈ ಸಿಟಿಗಳಲ್ಲಾದರೆ ಆಗಾಗ ಫ್ರೆಶ್ ತರಕಾರಿ ತೊಗೊಬರ್ತೀರ. ಇಲ್ಲ ಹಳ್ಳಿಗಳೆಲ್ಲ ಆ ಸೈಡೆಲ್ಲ ವಾರಕ್ಕೊಂದ್ಸಲ ಸಂತೆ ಅಂತ ಮಾಡ್ತಾರೆ. ಆ ಸಂತೆ ಒಳಗೆ ಹೋಗಿ ಏನೇನು ಬೇಕು ನಮಗೆ ವಾರಿಡೀ ಏನೇನು ಬೇಕು ಆ ಐಟಮ್ನೆಲ್ಲ ತೊಗೊಬೋದು. ಫ್ರಿಜ್ ಇರೋರು ಆಲ್ಮೋಸ್ಟ್ ಈ ವಾರ ಅಲ್ದಿರ ಮುಂದಿನ ವಾರಕ್ಕೂ ಕೂಡ ಹೋಗ್ತಾರೆ. ಮುಂದಿನ ವಾರದಲ್ಲೂ ಕೂಡ ಇಟ್ಕೊಂಡು ಅವರೊಂದು 3 ವಾರನಾದರೂ ಮಾಡ್ತಾರೆ. ಆದರೆ ಫ್ರಿಜ್ ಇಲ್ತಾನೆ ಅಲ್ಲೇ ಹಾಗೆ ಒಂದು ಚೀಲದಲ್ಲೋ ಒಂದು ಇದರಲ್ಲೋ ಹಾಕ್ಕೊಂಡಿರೋರು ಅಲ್ಲ ಹಾಕೊಂಡಿರ್ತಾರೆ. ಮತ್ತು ನೋಡಿ ಹಾಗೆ ಬಜ್ಜಿ ಬೋಂಡ ತಿಂದ್ಕೊಂಡು ಪುರಿ ಕಟ್ಟಿಸ್ಕೊಂಡು ನಾನು ನಮ್ಮಮ್ಮ ಮತ್ತೆ ಬಂದ್ವಿ. ನಾನಂತೂ ಯಾವ ಜಾತ್ರೆಲಾದರೂ ಸರಿ ಏನಾದರೂ ಸರಿ ಯಾವ ಬಜ್ಜಿ ಬೋಂಡ ಎಲ್ಲಿ ಕಟ್ಟುತ್ತಿದ್ರು ಕೂಡ ಒಂದು ಟೇಸ್ಟ್ ನೋಡ್ತೀನಿ. ಹಾಗೆ ಮುಗೀತು ಸಂತೆ ಎಲ್ಲ ಮುಗಿಸ್ಕೊಂಡು. ತುಂಬ ಕೆಲಸ ಇತ್ತು. ಅಕ್ಕಿ ಪುಡಿ, ರಾಗಿ ಪುಡಿ ಅದು ಇದು ಎಲ್ಲ ಹಾಕಿ ಆ ಬಿಸಿಲಲ್ಲಿ ಬ್ಯಾಗ್ ಇಟ್ಕೊಂಡು ಬರೋಷ್ಟೊತ್ತಿಗೆ ಸಾಕಾಗೋಗಿತ್ತು. ಹಾಗೆ ನಮ್ಮ ವ್ಲಾಗ್ನ ನಮ್ಮ ಹಳ್ಳಿ ಸ್ಟೈಲ್ ಯಾರ್ಯಾರಿಗೆ ಇಷ್ಟ ಆಗುತ್ತೆ, ಅದರಲ್ಲಿ ಏನು ತಪ್ಪಾಗಿದೆ, ಸರಿ ತಪ್ಪು ಏನೇ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಸಂತೆ ಮುಗಿಸ್ಕೊಂಡು ಬಂದು ಫ್ರೆಶ್ ಅಪ್ ಆಗಿ ಆ ಬಿಸಿಲಲ್ಲಿ ಸಾಕಾಗೋಗಿತ್ತು. ನೀಟಾಗಿ ಫ್ರೆಶ್ ಅಪ್ ಆಗಿ ತಲೆಗೆಲ್ಲ ಎಣ್ಣೆ ಗಿಣ್ಣೆ ಹಾಕ್ಕೊಂಡು ನೀಟಾಗಿ ಫ್ರೆಶ್ ಅಪ್ ಆದ್ವಿ. ಅಷ್ಟರೊಳಗೆ ನಮ್ಮ ಅತ್ತಿಗೆ ಮಕ್ಕಳಂತೂ ಅತ್ತೆ ಹಳಸಿನ ಹಣ್ಣಾಗಿದೆ ಕೆಡಗೆ ಬನ್ನಿ ಅತ್ತೆ ಇಲ್ಲೇ ಇದೆ ಅತ್ತೆ ಅಂತ. ನಾನು ನಿಮ್ಮ ಮಾವು ಬರುತ್ತೀರ್ರ ಕೆಡಿಸ್ಕೊಳ್ಳಿರಿ ಅಂದ್ರೆ ಇಲ್ಲ ಅತ್ತೆ ಬನ್ನಿ ಕೆಡಗೋಣ ಅಂತ ಕಾಟ ಕೊಟ್ಟಿಟ್ಕೋದು. ಅಂದರೂ ಬಿಡಲಿಲ್ಲ ಅತ್ಲಗೆ. ನಾನೇ ಅತ್ಲಗೆ ತುದಿಲ ಇತ್ತಲ್ಲ ಅಂಥೇಳಿ ನಾನೇ ಮುರಿದು ಮಕ್ಕಳಿಗೆಲ್ಲ ಕೊಚ್ಕೊಟ್ಟೆ. ನೋಡಿ ಎಷ್ಟು ಡಬ್ಬ ಇದೆ ಅಂತ ಅಳಿಸ್ತೀನಿ. ನೀಟಾಗಿ ಅದಕ್ಕೆಲ್ಲ ಕೊಬ್ಬರಿ ಎಣ್ಣೆ ಸರಿಗಿ ನೀಟಾಗೆಲ್ಲ ಬಿಡಿಸ್ಬಿಟ್ಟು ಎಲ್ಲ ಕೂಡ ತಿಂದ್ವಿ. ತುಂಬ ಟೇಸ್ಟಾಗಿತ್ತು ನಮ್ಮ ಮನೆ ಹಳಸಿನಣ್ಣು. ಮನೆ ಮಕ್ಕಳಂತೂ ದಿನ ಕೊಟ್ಟರು ಅಮ್ಮ ಹಳಸಿನ ಹಣ್ಣು ಅಂತಾರೆ. ಅದರಲ್ಲೂ ನನ್ನ ಮಗನಿಗಂತೂ ಹಳಸಿನ ಹಣ್ಣು ದೋಸೆ ಅಂದ್ರೆ ತುಂಬ ಇಷ್ಟ. ಅವನಿಗೆ ಹಳಸಿನ ದೋಸೆ ಮಾಡಿ ಖಾರ ಚಟ್ನಿ ಮಾಡಿದ್ರೆ ತುಂಬ ಇಷ್ಟಪಟ್ಟು ತಿಂತಾನೆ. ಕುಯ್ದು ನೀಟಾಗೆಲ್ಲ ತೋಡೆ ಬಿಡಿಸ್ಕೊಂಡು ತಿಂದು ತುಂಬ ಸ್ವೀಟಾಗಿರ್ತವೆ, ಚೆನ್ನಾಗಿರ್ತವೆ ಹಳಸಿನ ಹಣ್ಣು ಎಷ್ಟೇ ತಿಂದ್ರೂ ಬೇಜಾರೇ ಆಗಲ್ಲ. ಅಂದರೆ ದಿನ ಕೊಟ್ಟರು ಹಳಸಿನ ಹಣ್ಣು ಬೇಜಾರಾಗಲ್ಲ. ಹಾಗೆ ನಮ್ಮ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಇದು ಪಪ್ಪಾಯ ಎಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ. ಹೆಂಗೋ ಕುಯ್ಯೋಕ್ಕೆ ಗೊತ್ತಿಲ್ಲ, ಹೆಂಗೋ ಕಷ್ಟಪಟ್ಟು ಮುಕ್ಕುರಿದು ಕುಯ್ತಾ ಇದ್ದೀನಿ. ಇದು ಅದೇ ಒಂದೊಂದೊಳಗೆ 2 ಕಚ್ಚಾಡ್ಕೊ ಕೂತಿದ್ದು. ಹಾಗೆ ನಮ್ಮ ಅತ್ತಿಗೆ ಕೂಡ ನೆಕ್ಸ್ಟ್ ಮಾರನೇ ಬೆಳಗ್ಗೆಗೆ ಅತ್ತಿಗೆ ಮಕ್ಕಳು ಕೂಡ 1 ತಿಂಗಳು ಮನೆಯಲ್ಲೇ ಇದ್ದರು. ಹಾಗೆ ಮಕ್ಕಳೆಲ್ಲ 1 ತಿಂಗಳು ಮನೇಲಿದ್ದು ಅವರಪ್ಪ ಬಂದರು ಅಂತೇಳಿ ಮಾರನೇ ಬೆಳಗ್ಗೆಗೆ ಗೃಹ ಪ್ರವೇಶ ಇತ್ತು. ಅವರ ಸಹೋದರ ಮಾವನ ಮನೆಗೆ ಒಂದು ಗೃಹ ಪ್ರವೇಶ ಇತ್ತು ಅಂಥೇಳಿ ಎಲ್ಲ ಹೊರಟೋದ್ರು. ಮಕ್ಕಳೆಲ್ಲ ಹೋದ್ವು. ತುಂಬ ಬೇಜಾರಾಗ್ತಾಯಿತ್ತು ಅವತ್ತು ಹೋಗುವಾಗ. ಆದರೂ ಏನು ಮಾಡಿಲ್ಲ, ದುಃಖ ತಡ್ಕೊಂಡು ಮಕ್ಕಳನ್ನ ಹೆಂಗೋ ಕಳಿಸ್ಕೊಟ್ವಿ. ಬಜ್ಜಿ ಬಿಟ್ಟು ಮಧ್ಯಾಹ್ನಕ್ಕೆ ಅಡುಗೆ ಮಾಡಿ ಊಟ ಮಾಡ್ಕೊಂಡು ಹೋದರು. ಅವ್ರು ಬೆಳಿಗ್ಗೆ ಬಂದರು. ಅವರಪ್ಪ ಬೆಳಿಗ್ಗೆ ಬಂದು 8 ಗಂಟೆ 8:30 9 ಗಂಟೆ ಹಿಂಗೆ ಬಂದರು.
ಮಕ್ಕಳೆಲ್ಲ ಹೋಗ್ತಾಯಿದ್ದು ಅತ್ತೆ ನಾವು ಹೋಗ್ತೀವಿ ಹೇಗಿರ್ತೀವಿ ಹಾಗೆ ಹೇಗೆ ಅಂತ ತುಂಬ ರೇಗಿಸ್ತಾ ಇದ್ದು. ಇನ್ನೇನು ಮಾಡೋದು ಇರಬೇಕಲ್ಲ, ಏನು ಮಾಡಿದ್ರು ಹೋಗ್ತಿರಲ್ರ ಅಂತ ತುಂಬ ರೇಗಿಸ್ತಾ ಇದ್ವಿ. ಮಕ್ಕಳು ಕೂಡ ಅತ್ತೆ ಆಮೇಲೆ ಏನು ಮಾಡ್ತೀವಿ ಅತ್ತೆ ಅತ್ತೆ ಅಂತ ಕರೆಯೋರು ಯಾರು ಇಲ್ಲಲ್ಲ ಅತ್ತೆ ಅತ್ತೆ ಅಂತ ರೇಗಿಸ್ತಾ ಇದ್ವು ಮಕ್ಕಳು ಕೂಡ. ಹೌದು ಅಲ್ವೇ ಮಕ್ಕಳ ಏನರೋ ಮಾಡೋದು ನೀವು ಇರಲ್ವಲ್ರು ಅಂತ. ಯಾರೇ ಆದರೆ ಅಷ್ಟೇ ಅಲ್ವಾ, ಮಕ್ಕಳುಗಳಾಗಲಿ ದೊಡ್ಡವರಾಗಲಿ ಏನೇ ಆಗಲಿ ನೆಂಟರುಗಳಿಗೆ ಒಂದು ದಿನ ಬಂದು ಹೋದರೆ ಬೇಜಾರು ಅನಿಸಲ್ಲ. ಆದರೆ ತಿಂಗಳಾನುಗಟ್ಟಲೆ ಇದ್ದು ಮಾಡಿ ಹೋದರೆ ತುಂಬ ಬೇಜಾರಾಗುತ್ತೆ. ಹಾಗೆ ಕೂಡ ನನಗೂ ಫೀಲ್ ಆಗ್ತಾಯಿತ್ತು. ಹಾಗೆ ಅವರು ಹೊರಟರು. ನೋಡುವಾಗ ನನ್ನ ಮಗಳು ಕೂಡ ಮಲಗಿದ್ಲು. ಅಷ್ಟೊತ್ತಿಗೆ ನನ್ನ ಮಗಳ ಜೊತೆ ನಮ್ಮ ಚರಿತಾ ಅಂತೂ ಮುತ್ತಿಕ್ಕಿ ಇಕ್ಕಿ ಮಾಡ್ತಾಯಿದ್ಲು ಹೋಗ್ತೀನಿ ಅಂತ. ಹೊರಟುವಾಗ ಹೋಗುವಾಗ ಅದು ಸರ್ವೇ ಸಾಮಾನ್ಯ ಹಳ್ಳಿ ಮನೆಯಲ್ಲಿ ಏನಿರುತ್ತೆ ಬಾಳೆಗೊನೆ ಹಲಸಿನಕಾಯಿ ಮನೇಲಿ ಏನಿರುತ್ತೆ ಎಲ್ಲ ಕೂಡ ಇರೋಂಥದ್ದನ್ನ ಸಿಟಿ ಕೊಡಲೇಬೇಕಲ್ವ, ಯಾಕಂದ್ರೆ ಅಲ್ಲಿ ಸಿಗೋಲ್ಲ, ಇದೆಲ್ಲ ದುಡ್ಡು ಕೊಟ್ಕೊಂಡ್ಕೋಬೇಕು ಅಂಥೇಳಿ ಎಲ್ಲ ಹಾಕ್ತಾಯಿದ್ರು ನಮ್ಮಮ್ಮ. ಮಾತೆಲ್ಲ ಆದ್ರಿ ನಮ್ಮ ಮನೆಯವರೆಲ್ಲ ಹೊರಟು ಇನ್ಯಾವಾಗ ಬರ್ತೀರಾ ಏನು ಎತ್ತ ಅಂಥೇಳಿ ಹೊರಟು ಹೋಗ್ತಾಯಿದ್ರು. ಹೋಗುವಾಗ ಬೇಜಾರಾಗ್ತಿತ್ತು ನಮ್ಮ ಚರಿತಾ ಅಂತೂ. ಮತ್ತು ಬಾಯ್ ಅಂತ ಅಂತಲೇ ಇದ್ಲು, ಮತ್ತು ಆಮೇಲೆ ಕುತ್ಕೊಳ್ಳೋಳು ಮತ್ತು ವಾಪಸ್ ಇಳಿಯೋಳು ಆ ಥರ ಮಾಡ್ತಾಯಿದ್ಲು. ವ್ಲಾಗ್ ಹಾಕ್ತೀರಾ ಅಂತ ಕೇಳ್ತಾಯಿದ್ಲು. ಹೌದು ಹಾಕ್ತೀನಿ ಅಂತ ಹೇಳ್ತಾಯಿದ್ದೆ, ಹಾಕಬೇಡಿ ಅಂತ ಹೇಳ್ತಾಯಿದ್ಲು. ಏನೇ ಅಲ್ಲಿ ಇದೊಂಥರ ಬಾಂಡಿಂಗ್ ಒಂಥರ ಚೆನ್ನಾಗಿರುತ್ತಲ್ವ, ಇದ್ದು ಹೋಗಿ ಮಾಡಿ ಕಳಿಸುವಾಗ ತುಂಬ ಚೆನ್ನಾಗಿರುತ್ತೆ. ಇಷ್ಟೇ ಗಾಯ್ಸ್, ಇವತ್ತಿನ ಬ್ಲಾಗ್ ಇಷ್ಟೇ ಆಗಿರುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾತ್ರ ಮಾಡೋದನ್ನು ಮರೆಯಬೇಡಿ. ಥ್ಯಾಂಕ್ ಯು ಸೋ ಮಚ್. ಅವರು ಹೋದ್ಮೇಲೆ ನನ್ನ ಮಗಳು ಎದ್ಮೇಲೆ ಅಕ್ಕ ಇಲ್ಲ ಅಂತ ಕೇಳ್ತಾ ಇದ್ದೆ. ಅವಳು ಮುನ್ಸ್ಕೊಬಿಟ್ಟಿದ್ಲು, ಎಲ್ಲೋದ್ರು ಅಜ್ಜಿ ಎಲ್ಲೋದ್ರು ಅಕ್ಕ ಎಲ್ಲೋದ್ರು ಅಂತ. ಹಾಗೆ ಸುಮ್ಮನೆ ಸ್ವಲ್ಪ ಹೊತ್ತು ಹಾಗೆ ಮಲ್ಕೊಂಡಿದ್ಲು. ಆಮೇಲೆ ಸರಿ ಹೋದ್ಲು. ಮಕ್ಕಳುಗಳಂತೂ ತುಂಬ ಹಚ್ಕೊಬಿಟ್ಟಿದ್ದು. ಮಕ್ಕಳುಗಳನ್ನ ಫೋನ್ ನೋಡೋದು, ಮೊಬೈಲ್ ನೋಡೋದು ಎಲ್ಲ. ಇಷ್ಟೇ ಗಾಯ್ಸ್ ಇವತ್ತದು.